ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸಂಡೇ ವ್ಲಾಗ್. ಸಂಡೇ ನಾವು ಮೈಸೂರಲ್ಲಿ ಎಕ್ಸಿಬಿಷನ್‌ಗೆ ಹೋಗಿದ್ವಿ. ಅಲ್ಲಿ ಕೆಲವೊಂದು ವಿಡಿಯೋಸ್‌ಗಳನ್ನ ಮಾಡ್ಕೊಂಡಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವ್ಲಾಗ್‌ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಂಡೇ ಎದ್ದು ಬಾಗಿಲಿಗೆ ನೀರನ್ನ ಹಾಕಿ ರಂಗೋಲಿನ ಹಾಕೋತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಥವಾ ಅವರನ್ನ ಬೇಗ ರೆಡಿ ಮಾಡಬೇಕು ಅಂತ ಹೇಳಿ ಬೇಗನೆ ಎದ್ದೇಳ್ತೀವಿ. ಅದೇ ಈ ಹಾಲಿಡೇಸು ಸಂಡೇ ಟೈಮು ಇವತ್ತು ರಜೆ ಇದೆ ಅಲ್ವಾ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅನ್ಕೋತೀವಿ. ಆದ್ರೆ ಪ್ರತಿದಿನ ನಾವು ಯಾವ ಟೈಮಿಗೆ ಎದ್ದೇಳ್ತೀವಿ ಅದೇ ಟೈಮಿಗೆ ಎಚ್ಚರನೇ ಆಗ್ಬಿಡುತ್ತೆ. ಇನ್ನು ಕೆಲವೊಂದ್ಸಲ ಬೇಗನೆ ಎಚ್ಚರ ಆಗ್ಬಿಟ್ಟಿರುತ್ತೆ. ನಂಗೂ ಅಷ್ಟೇನೆ ನೈಟೇ ಅನ್ಕೊಂಡಿರ್ತೀನಿ ಇವತ್ತು ಬೆಳಿಗ್ಗೆ ಬೇಗ ಎದ್ದೇಳಬಾರ್ದು ನಾಳೆಗೆ ಅಂತ. ಆದ್ರೆ ಪ್ರತಿದಿನ ನಾನು ಯಾವ ಟೈಮಿಗೆ ಎದ್ದೇಳ್ತೀನಿ ಅದೇ ಟೈಮಿಗೆ ಎಚ್ಚರ ಆಗ್ಬಿಡುತ್ತೆ. ಇವತ್ತು ಅಷ್ಟೇನೆ ಅದೇ ಟೈಮಿಂಗ್ಸ್‌ಗೆ ಎಚ್ಚರ ಆಯ್ತು. ಅದಾದ್ಮೇಲೆ ಬಾಗಿಲಿಗೆ ನೀರನ್ನ ಹಾಕಿ ರಂಗೋಲಿನ ಹಾಕೋತಾ ಇದ್ದೀನಿ. ರಂಗೋಲಿನ ಹಾಕಿದಾಯ್ತು. ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಬಿಸಿಗಿಡೋದಿಕ್ಕೆ ಬಂದೆ. ಅದಕ್ಕೂ ಮುಂಚೆ ಹಾಲ್ ಮೇಲೆ ಕೆನೆ ಕಟ್ಟಿತ್ತು. ಅದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಪ್ರತಿದಿನನೂ ಅಷ್ಟೇನೆ. ಬೆಳಿಗ್ಗೆ ಕಾಯಿಸಿದ ಹಾಲನ್ನ ನಾನು ಸಂಜೆ ಕೆನೆ ಎತ್ಕೋತೀನಿ. ಹಾಗೇನೆ ಸಂಜೆ ಕಾಯಿಸಿಟ್ಟಂತ ಹಾಲಿನಲ್ಲಿ ಬೆಳಿಗ್ಗೆ ಕೆನೆನ ಎತ್ತಿಟ್ಕೊಳ್ತೀನಿ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬಿಡ್ತೀನಿ. ನಾನು ಯಾವುದೇ ರೀತಿಯಾದಂಥ ಪ್ಲೇಟನ್ನ ಮುಚ್ಚಲ್ಲ. ಇಲ್ಲಾಂತಂದ್ರೆ ಪ್ಲೇಟ್ ಮುಚ್ಬಿಟ್ರೆ ಕೆನೆ ತುಂಬ ಮಂದ ಬರಲ್ಲ, ತೆಳುವಾಗಿ ಬರುತ್ತೆ. ಅದರಿಂದ ಹಾಲ್ ಮೇಲೆ ಪ್ಲೇಟನ್ನ ಇಡಲ್ಲ. ಕೆನೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಹಾಗೇನೆ ಇದನ್ನ 20 ಡೇಸಿಗೆ ಒಂದ್ಸಲ ನಾನು ಬೆಣ್ಣೆನ ಕಡಿಯೋದು. ತುಂಬಾನೇ ಚೆನ್ನಾಗಿರುತ್ತೆ. 20 ಡೇಸಲ್ಲಿ ನನಗೆ ಒಂದು ಅರ್ಧ ಕೆಜಿ ಅಷ್ಟಾದ್ರೂ ತುಪ್ಪ ಆಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಇದೆಲ್ಲ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೆಣ್ಣೆ ಕಡ್ದು ತುಪ್ಪ ಮಾಡ್ತೀನಿ ಅಂತ ಹೇಳಿ. ಈಗ ಹಾಲನ್ನ ಫಸ್ಟಿಗೆ ಎಲ್ಲಾನು ಕೂಡ ಕಾಯಿಸ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಅದನ್ನ ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ಎಷ್ಟು ಕಾಫಿಗೆ ಬೇಕಾಗುತ್ತೆ, ಹಾಲಿಗೆ ಕುಡಿಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಅಳತೆಲಿ ಅದಾದ್ಮೇಲೆ ನಾನು ಕಾಫಿನ ಮಾಡ್ಕೊತೀನಿ. ಒಟ್ಟಿಗೆ ಎಲ್ಲ ಹಾಲನ್ನು ಫಸ್ಟಿಗೆ ಮಳ್ಸ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ನನ್ನ ಮಗಳಿಗೂ ಮತ್ತೆ ಅಪ್ಪನಿಗೆ ಇಬ್ರಿಗೂನು ಅಷ್ಟೇನೆ ಅವಳಿಗೆ ಹಾಲು ಜೊತೆಗೆ ಇವರಿಗೆ ಕಾಫಿ ಮಾಡೋದಕ್ಕೆ ಹಾಲನ್ನ ಬಿಸಿಗಿಟ್ಟು ಮತ್ತೆ ಬೆಲ್ಲನ ಹಾಕೋತಾ ಇದ್ದೀನಿ. ಸಕ್ಕರೆಲ್ಲೂ ಕೂಡ ಮಾಡ್ತೀನಿ. ಅಂದ್ರೆ ಈಗ ಒಂದು ವೀಕಿಂದ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ ಅದರಿಂದ ಕಲರ್ ಆ ತರ ಕಾಣಿಸ್ತಾ ಇದೆ. ಅವಳಿಗೂ ಅಷ್ಟೇನೆ ಒಂದು ಲೋಟದಲ್ಲಿ ಬೂಸ್ಟನ್ನ ಹಾಕಿ ಕೊಟ್ಟೆ. ಅವಳು ಎದ್ದಿರಲ್ಲ. ಎದ್ಬಿಟ್ಟು ಅವಳು ಕೈಕಾಲು ಮುಖ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಹಾಲನ್ನ ಕಾಯಿಸಿಟ್ಟಿರ್ತೀನಿ. ಅದಾದ್ಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ. ಅದಾದ್ಮೇಲೆ ಅವಳು ಕುಡಿತಾಳೆ. ಈಗ ಕಾಫಿನೂ ಕೂಡ ರೆಡಿ ಆಗಿದೆ ಕೊಡ್ತಾ ಇದ್ದೀನಿ. ಇನ್ನು ಅಮ್ಮ ವಾಕಿಂಗ್ ಹೋಗಿರ್ತಾರೆ. ಅವ್ರು ಬಂದು ಆಮೇಲೆ ಕಾಫಿನ ಕುಡಿತಾರೆ. ಈಗ ತಿಂಡಿ ಮಾಡ್ಕೊಳ್ಳೋದಿಕ್ಕೆ ಇವತ್ತು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತರಕಾರಿಗಳೆಲ್ಲನೂ ಹಾಕ್ಬಿಟ್ಟು ಯಾವ ರೀತಿ ಅಕ್ಕಿ ರೊಟ್ಟಿನ ಮಾಡೋದು ಅಂತ ತುಂಬಾನೇ ರುಚಿಯಾಗಿರುತ್ತೆ. ಆದ್ರೆ ನಾನಿವತ್ತಿಲ್ಲಿ ಪ್ಲೇನ್ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಕಲ್ಸ್ಕೋಬೇಕಾದ್ರೆ ಬಿಸಿನೀರನ್ನ ಯೂಸ್ ಮಾಡಿದ್ರೆ
ಅಕ್ಕಿ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಅಕ್ಕಿ ರೊಟ್ಟಿ ಅಂತಾನೆ ಅಲ್ಲ, ಯಾವುದೇ ರೀತಿಯಾದ ರೊಟ್ಟಿ ಮಾಡಿದ್ರೂ ಬಿಸಿನೀರನ್ನ ಕಾಯಿಸಿ ಹಾಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ. ಅಕಸ್ಮಾತ್ ಬಿಸಿನೀರಲ್ಲಿ ಕಲಸ್ಕೊಳ್ಳಿಲ್ಲ ಮತ್ತೆ ಹೇಗೆ ಸಾಫ್ಟ್ ಆಗಿ ರೊಟ್ಟಿ ಮಾಡ್ಕೋಬೇಕು ಅಂದ್ರೆ ಅಕ್ಕಿ ಹಿಟ್ಟನ್ನ ತುಂಬಾನೇ ನುಣ್ಣಗೆ ಇದನ್ನ ಪುಡಿ ಮಾಡಿಸ್ಕೋಬೇಕು. ರಾಗಿ ಹಿಟ್ಟಾಗಿರ್ಬೋದು, ಬರೀ ರೊಟ್ಟಿ ಮಾಡೋದಿಕ್ಕೆ ಅಷ್ಟೇನೆ. ಮುದ್ದೆಗೆ ತುಂಬಾನೇ ರಾಗಿನ ನುಣ್ಣಗೆ ಪುಡಿ ಮಾಡಿಸ್ಕೊಂಡ್ಬಿಟ್ರೆ ಗಂಟಾಗ್ಬಿಡುತ್ತೆ. ಅಕ್ಕಿ ಹಿಟ್ಟನ್ನ ಎಷ್ಟು ನಾವು ನುಣ್ಣಗೆ ಪುಡಿ ಮಾಡಿಸ್ತೀವಿ ಮಿಲ್ಲಲ್ಲಿ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ. ಇಲ್ಲಿ ನಾನು ಇವತ್ತು ತಣ್ಣೀರನ್ನೇ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದ್ರೆ ಅಕ್ಕಿ ಹಿಟ್ಟು ತುಂಬಾನೇ ನುಣ್ಣಗೆ ಮಾಡಿಸ್ಕೊಂಡು ಬಂದಿದ್ರು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಲಾಸ್ಟಿಗೆ ಒಂದು 2 ಸ್ಪೂನ್ ಎಣ್ಣೆನೂ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೈಗೆ ಸ್ವಲ್ಪನೂ ಅಂಟಲ್ಲ. ಅದಾದ್ಮೇಲೆ ಅಕ್ಕಿ ರೊಟ್ಟಿಗೆ ನಾನಿಲ್ಲಿ ಕಾಯಿ ಚಟ್ನಿಯನ್ನ ಮಾಡ್ಕೊತಾ ಇದ್ದೆ. ಲಾಸ್ಟ್ ವೀಕು ಟೊಮೊಟೊ ಕುರ್ಮಾ ಮಾಡಿದ್ದೆ, ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಟೈಮ್ ಕಡಿಮೆ ಇದ್ರಿಂದ ಇವತ್ತು ನಾನು ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೆ. ತುಂಬಾನೇ ರುಚಿಯಾಗಿತ್ತು. ಹಾಗೇನೆ ಕಾಯಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆನ ಮಾಡ್ಕೊಂಡ್ರಂತೂ ಅಕ್ಕಿ ರೊಟ್ಟಿಗೂ ಕಾಯಿ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ನು. ಹಾಗೇನೆ ಟೊಮೊಟೊ ಕುರ್ಮಾ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ರೆಸಿಪಿನ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಈಗ ಚಟ್ನಿಗೆ ಬೇಕಾದಂಥ ಐಟಮ್ಸ್ಗಳೆಲ್ಲನೂ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಚಟ್ನಿನ ಹಾಕಿ ತಿನ್ನೋದಕ್ಕಿಂತ ಒಗ್ಗರಣೆ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿದ್ವಿ ಸುಬ್ರಹ್ಮಣ್ಯದಲ್ಲಿ. ಅಲ್ಲಿ ಒಂದು ಹೋಟೆಲಲ್ಲಿ ಚಟ್ನಿ ಕೊಟ್ಟಿದ್ರು. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ತಿರೋಂಥ ಚಟ್ನಿ ಅದು. ಉದ್ದಿನ ಬೇಳೆ ಎಲ್ಲ ಹಾಕಿ ಅದನ್ನ ಒಗ್ಗರಣೆ ಕೊಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು. ಅವತ್ತಿಂದ ನಾನು ಇದೇ ರೀತಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಟೇಸ್ಟ್ ಕೊಡುತ್ತೆ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೊತೆಗೆ ಮೇನ್ ಇದಕ್ಕೆ ತುಂಬಾ ಟೇಸ್ಟ್ ಕೊಡೋದು ಅಂತಂದ್ರೆ ಉದ್ದಿನ ಬೇಳೆ. ಉದ್ದಿನ ಬೇಳೆ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಚಟ್ನಿಗೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ತಿಂಡಿಗೂ ಅಷ್ಟೇನೆ ರೊಟ್ಟಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡೆ. ಮಧ್ಯಾಹ್ನ ಏನು ಅಡುಗೆ ಮಾಡಕ್ ಹೋಗ್ಲಿಲ್ಲ. ಸಾಂಬಾರಿತ್ತು, ತಣ್ಣಿಕಾಳು ಸಾಂಬಾರು. ಅದಕ್ಕೆ ರೈಸನ್ನ ಫಿಟ್ ಮಾಡಿದ್ದೆ. ಏಕೆಂದ್ರೆ ಊಟಕ್ಕೆ ಯಾರು ಇರ್ಲಿಲ್ಲ. ಮಧ್ಯಾಹ್ನ ನಾನು ನನ್ನ ಮಗಳಿದ್ವಿ. ಮತ್ತೆ ಅಪ್ಪ ಗದ್ದೆಗೆ ಹೋಗಿದ್ರು. ಇನ್ನು ಅಮ್ಮ ಊರಿಗೆ ಹೋಗಿದ್ರು. ಇನ್ನು ನಾನು ಹೇಳಿದ ಹಾಗೇನೆ ಎಕ್ಸಿಬಿಷನ್‌ಗೆ ಹೋಗೋಣ ಇವತ್ತು ಸಂಡೇ ಅಂತ ಅನ್ಕೊಂಡಿದ್ವಿ. ಇನ್ನು ಸಂಜೆ ಅವರು ಡ್ಯೂಟಿಯಿಂದ ಬಂದ ತಕ್ಷಣ ನಾವು ಹೋಗ್ಬೇಕಾಗಿತ್ತಲ್ವಾ. ಅದರಿಂದ ಸಾಂಬಾರ್ನ ಆಲ್ರೆಡಿ ಮಾಡಿದ್ದೆ. ರೈಸಿಗೆ ಫಿಟ್ ಮಾಡಿಟ್ಬಿಟ್ಟು ನಾವು ರೆಡಿ ಆಗ್ತಿದ್ವಿ. ಇನ್ನು ಮಾರ್ನಿಂಗು ಚಟ್ನಿ ಜೊತೆಗೆ ಈ ಅಕ್ಕಿ ರೊಟ್ಟಿನೂ ಅಷ್ಟೇನೆ ಸಾಫ್ಟ್ ಆಗಿ ಬಂದಿತ್ತು. ಈಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಒಳ್ಳೆ ಕಾಂಬಿನೇಷನು ಕಾಯಿ ಚಟ್ನಿ ಮತ್ತೆ ಈ ಅಕ್ಕಿ ರೊಟ್ಟಿ. ಈಗ ತಿಂಡಿ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನನೂ ಅಷ್ಟೇನೆ ಎಲ್ಲ ರೆಡಿ ಆಗಿದ್ವಿ. ಅವರು ಡ್ಯೂಟಿಯಿಂದ ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಡೈರೆಕ್ಟ್ ನಾವು ಅಮ್ಮನ ಕರ್ಕೊಂಡು ಬರೋದಿಕ್ಕೆ ಅಂತ ಹೋದ್ವಿ ಕುಂಬಾರಕೊಪ್ಲಿಗೆ. ಅಲ್ಲಿ ಅವರ ಅಣ್ಣನ ಮನೇಲಿ ಪೂಜೆಗೆ ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ರು. ಆದರೆ ನಮ್ಮನೇಲೂ ಪೂಜೆ ಮಾಡಿದ್ರಿಂದ ಹೋಗೋಕ್ಕಾಗಲಿಲ್ಲ. ಸಂಡೇ ಮಾರ್ನಿಂಗ್ ಹೋಗಿದ್ರು. ಅದಕ್ಕೆ ಅವರನ್ನು ಕರ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಅಮ್ಮನ್ನು ಕರ್ಕೊಂಡು ಹೋದ್ವಿ. ಹೋಗೋಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಯ್ಯೋ! ಈ ಥರ ಪ್ಲಾನ್ ಮಾಡ್ಕೊಂಡು ಮಳೆ ಬಂತಲ್ಲ ವೇಸ್ಟ್ ಆಗ್ಬಿಡುತ್ತೇನೋ ನಾವು ಹೋಗಿದ್ದು ಅಂತ ಅನ್ಕೊಂಡ್ವಿ. ಆದರೆ ಏನಿಲ್ಲ, ಹೋಗೋಷ್ಟೊತ್ತಿಗೆ ಮಳೆ ಎಲ್ಲ ನಿಂತೋಗಿತ್ತು. ಹಾಗೇನೆ ಟ್ರಾಫಿಕ್ಕು ಅಷ್ಟೇನೆ ತುಂಬಾನೇ ಜಾಸ್ತಿ ಇತ್ತು ಸಂಡೇ ಇರೋದ್ರಿಂದ. ನಾವು ಅಲ್ಲಿಗೆ ಹೋದಾಗ ಒಂದು 5:30, 5:45 ಆಗಿತ್ತು ಟೈಮಿಂಗ್ಸ್. ಇನ್ನು ಬೆಳಕಿತ್ತು. ಇನ್ನು ಲೈಟಿಂಗ್ಸ್ ಕೂಡ ಆನ್ ಮಾಡಿರಲಿಲ್ಲ. ಇಲ್ಲಿ ಒಬ್ರಿಗೆ ಎಂಟ್ರಿ ಫೀಸ್ ಬಂದು 60 ರುಪೀಸು. ಬಿಲೋ 5 ಇಯರ್ಸಿಗೆ ಫ್ರೀ ಟಿಕೆಟ್ ಇತ್ತು. ಇನ್ನು ಅಬೋವ್ 5 ಇಯರ್ಸಿಗೆ 60 ರುಪೀಸ್ ಪರ್ ಪರ್ಸನ್ನಿಗಿತ್ತು. ಹಾಗೇನೆ ಇಲ್ಲಿ ಟ್ರೀಗೆಲ್ಲ ತುಂಬ ಲೈಟಿಂಗ್ಸ್ ಚೆನ್ನಾಗಿತ್ತು. ನಾವು ಹೋಗೋಷ್ಟರಲ್ಲಿ ಇನ್ನೂ ಆನ್ ಆಗಿರಲಿಲ್ಲ. ಅದೇ ಎಕ್ಸಿಟ್ ಆಗೋ ಟೈಮಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಇದಾದ್ಮೇಲೆ ಈ ಎಕ್ಸಿಬಿಷನ್ ಮಾಡಿದ ಕಾರಣ ಏನು ಅಂತ ಅಂದರೆ ಕರ್ನಾಟಕ ಅಂತ ಹೆಸರನ್ನ ನೀಡಿ ಇಲ್ಲಿಗೆ 50 ವರ್ಷ ಆಗಿತ್ತಂತೆ. ಆ ಇದು ವಿಶೇಷವಾಗಿ ಈ ಎಕ್ಸಿಬಿಷನ್ನ ಮಾಡಿದಾರಂತೆ. ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೋಗಬೇಕು ಅಂತ ಹೇಳಿ ಇವತ್ತು ಹೋಗ್ತಾ ಇದ್ವಿ. ಫಸ್ಟಿಗೆ ಎಂಟ್ರಿ ಒಳಗಡೆ ಹೋಗಿದ ತಕ್ಷಣನೇ ರೋಬೋಟಿಕ್ ಬಟರ್ಫ್ಲೈ ಶೋ ಅಂತ ಇತ್ತು. ಇನ್ನು ಒಳಗಡೆ ಹೋಗಿದ ತಕ್ಷಣ ವೆರೈಟಿ ಬಟರ್ಫ್ಲೈಸ್ಗಳು ಮತ್ತೆ ಸಣ್ಣ ಸಣ್ಣ ಕೀಟಾಣುಗಳು ಮನೆ ಹತ್ರ ಬರುತ್ತಲ್ಲ ಆ ಥರದ್ದೆಲ್ಲ ಮಾಡಿಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಈ ಥರ ಬಟರ್ಫ್ಲೈ ಇತ್ತು. ಅದ್ರ ಪಕ್ಕನೆ ಲೇಡಿ ಬಗ್ ಅಂತ ಇತ್ತು. ಅದು 2 ಇಟ್ಟಿದ್ರು. ಒಂದು ಈ ರೀತಿ ಇರೋದಷ್ಟೇನೆ, ಇನ್ನೊಂದು ಅದ್ರದ್ದು ರೆಕ್ಕೆ ಸ್ಪ್ರೆಡ್ ಮಾಡ್ತಿರೋ ಥರ ನೋಡಿ ಈ ಥರ ಒಂದಿತ್ತು. ಮತ್ತೆ ಯೆಲ್ಲೋ ಕಲರ್ ಬಟರ್ಫ್ಲೈ ಇದು ಜೇನು ಹುಳ ಮಾಡಿದ್ರು. ಅಂದ್ರೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಏನೋ ದೊಡ್ಡ ದೊಡ್ಡ ಹುಳಗಳೇ ಬಂದು ಈ ರೀತಿ ಕೂತಿದೆಯೇನೋ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ರು. ಹಾಗೇನೆ ಇಲ್ಲೊಂದಿದೆ. ಇದು ನಾನು ಅನ್ಕೊಂಡಿದ್ದು ಮನೆ ಹತ್ರ ಬರುತ್ತಲ್ಲ ಕಡ್ಜ ಆ ರೀತಿ ಇರ್ಬೋದು ಅಂತ. ನಿಮ್ಗೆ ಯಾವ ರೀತಿ ಕಾಣಿಸ್ತೋದೋ ಅದೇನಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೇನೆ ಇಲ್ಲಿ 2 ಸಣ್ಣದಾದಂತಹ ಜೇನುಹುಳಗಳ ಥರ ಮಾಡಿದ್ರು.
ಹಾಗೇನೆ ಇಲ್ಲೊಂದು ಬಟರ್‌ಫ್ಲೈ ಮಾಡಿದ್ರು. ಒಂದು ಏನೋ ಕೊಂಬೆ ಮೇಲೆ ಕೂತಿರೋ ತರ, ಗಿಡದ ಮೇಲೆ ಕೂತಿರೋ ತರ. ರೆಡ್ ಕಲರು ಮತ್ತೆ ವೈಟ್ ಕಲರ್ ಅಂಡ್ ಬ್ಲಾಕ್ ಕಲರ್ ಇತ್ತು. ನಾವು ಇಲ್ಲಿ ನೋಡಿರ್ತೀವಿ ಅದೇ ತರ ಕಲರಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೇನೆ ಇಲ್ಲಿ ಗ್ರೀನ್ ಕಲರ್‌ದೊಂದಿತ್ತು. ಇದಂತೂ ನಾನು ಏನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ ಅಷ್ಟು. ಅಂದ್ರೆ ಸಣ್ಣ ಸಣ್ಣದ್ ಬರುತ್ತಲ್ಲ ಆ ಹುಳ ಗ್ರೀನ್ ಕಲರ್‌ದ್ ಮನೆ ಹತ್ರ ಆ ತರದ್ದಿರ್ಬೋದು. ಇದಂತೂ ನಾನು ರಿಯಲ್ ಆಗೂ ನೋಡಿರ್ಲಿಲ್ಲ. ಅಂದ್ರೆ ಫೋನಲ್ಲಿ ನೋಡಿದ್ದೆ ಅಷ್ಟೇನೆ. ಅದಂತೂ ನೋಡೋಕ್ ತುಂಬಾನೇ ಭಯ ಆಗ್ತಿತ್ತು. ಇನ್ನು ಇದು ಗೊತ್ತೇ ಇದೆ ಗ್ರೀನ್ ಕಲರ್‌ದು. ನಾವು ಆಲ್ಮೋಸ್ಟ್ ಎಲ್ರು ನೋಡಿರ್ತೀವಿ. ಜೊತೆಗೆ ಇಲ್ಲಿ ಚೇಳನ್ನ ಮಾಡಿದ್ರು. ಇದಂತೂ ನೋಡೋದಕ್ಕೆ ತುಂಬಾನೇ ಭಯ ಆಗಿತ್ತು. ವಿತ್ ಸೌಂಡು ಕೂಡ ಹಾಕಿದ್ರು ಅಲ್ಲಿ. ಅದನ್ನ ನೋಡಿ ಇನ್ನೂ ಭಯ ಆಗ್ತಿತ್ತು. ರಿಯಲ್ ಆಗಿ ಚೇಳು ನೋಡಿದ್ರೇನೆ ಭಯ ಆಗುತ್ತೆ ನಂಗೆ. ಅದನ್ನ ನೋಡಿ ಏನೋ ಒಂಥರ ಹ್ಮ್ ಸ್ವಲ್ಪ ಭಯ ಆಗೋ ತರಾನೇ ಇತ್ತು ಅದು. ಇನ್ನು ಅದ್ರ ಪಕ್ಕ ಜೇನುಹುಳಗಳು ಹಾಗೇನೆ ಬೇರೆ ತರ ಬಟರ್‌ಫ್ಲೈಸ್‌ಗಳು ಕೂಡ ಇದ್ದು. ಅದಾದ್ಮೇಲೆ ಇಲ್ಲಿ ಬಟರ್‌ಫ್ಲೈಸ್ ಇದೊಂದು ಇದೆಲ್ಲ ಆದ್ಮೇಲೆ ಶಾಪ್ ಆದ್ಮೇಲೆ ನೆಕ್ಸ್ಟ್ ಲೆಫ್ಟಿಗೆ ತಿರ್ಕೊಂಡ್ರೆ ಚಂದ್ರಯಾನದ್ದು ಒಂದು ಥೀಮ್ ಇಟ್ಕೊಂಡು ಮಾಡಿದ್ರು. ಆಕ್ಚುಲಿ ಅದು ಇರೋಂತಹ ರಾಕೆಟ್ ಮೇಲ್ಗಡೆ ಅದು ಹೋಗುತ್ತೆ. ನಾವು ಹೋದಾಗ ಇನ್ನೂ ಅದನ್ನ ಆನ್ ಮಾಡಿರ್ಲಿಲ್ಲ. ಇನ್ನು ಆ ಕಡೆ ಬರ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಆನ್ ಮಾಡಿದ್ರು. ನಾನು ಹೋಗಿ ಶೂಟ್ ಮಾಡೋಷ್ಟೊತ್ತಿಗೆ ಅದು ಸ್ಟಾಪ್ ಆಗ್ಬಿಟ್ಟಿತ್ತು ಮೇಲ್ಗಡೆನೆ. ಅದಾದ್ಮೇಲೆ ಇನ್ನು ರೈಟ್ ಸೈಡ್‌ಗೆ ತಿರ್ಕೊಂಡ್ರೆ ಬ್ಯಾಂಗಲ್ಸು, ಸರಗಳು, ಹಾಗೆ ಕ್ಲಿಪ್ಸು, ರಿಬ್ಬನ್ಸ್‌ಗಳು ಆ ತರ ಇಟ್ಟಿರುವಂತಹ ಶಾಪ್ ಇತ್ತು. ಅದಾದ್ಮೇಲೆ ಅದ್ರ ಪಕ್ಕ ಈ ರೀತಿ ವೆಜಿಟೇಬಲ್ ಚಾಪರ್ಸ್‌ದಿತ್ತು. ಅದು ಕೈಯಲ್ಲಿ ಇಟ್ಕೊಂಡಿರೋದು 300 ಸಮಥಿಂಗ್ ಏನೋ ಹೇಳಿದ್ರು. ಹಾಗೆ ಅದ್ರ ಪಕ್ಕ ಇರೋದು 200 ಹೇಳಿದ್ರು. ಅಷ್ಟು ಕ್ವಾಲಿಟಿ ಆಗಿರೋದು ಅಂತ ಏನು ಅನ್ಸ್ಲಿಲ್ಲ. ಹಾಗೇನೆ ಈಗ ಕೈಯಲ್ಲಿ ಇಟ್ಕೊಂಡಿರೋದು ಅಷ್ಟೇ. ನಾನು ಒಂದ್ಸಲ ಆನ್‌ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ. ಅದು ಆಕ್ಚುಲಿ ಅದು ಚೆನ್ನಾಗಿರ್ಲಿಲ್ಲ ಅಷ್ಟು. ಇನ್ನು ನೆಕ್ಸ್ಟ್ ಶಾಪ್ ಬಂದು ರೆಡಿಮೇಡ್ ಬ್ಲೌಸ್‌ಗಳ್ದು. ನಾನಂತೂ ಈ ಕಡೆ ಹೋಗ್ಲೇ ಇಲ್ಲ. ಯಾಕೆಂದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ ರೆಡಿಮೇಡ್ ಬ್ಲೌಸ್‌ಗಳು. ನಾವು ಹೊಲ್ಸ್ಕೋಬೇಕು ಅಂದ್ರೆ ಅದು ಬೇಕಾಗಿರುವಂತಹ ಈಗ ಮ್ಯಾಚಿಂಗ್ ಸೆಂಟರಲ್ಲಿ ತುಂಬಾ ವೆರೈಟಿಯ ಬ್ಲೌಸ್ ಪೀಸ್‌ಗಳು ಸಿಗುತ್ತೆ. ಅದ್ರಲ್ಲಿ ಸ್ಟಿಚ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಕಡೆ ಬೆಡ್ ಸ್ಪ್ರೆಡ್‌ಗಳಿತ್ತು. ತುಂಬಾ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಹೇಳಿದ್ರು. ಈಗ ನಾವು ನೋಡಿದ್ದೆಲ್ಲಾನು ಕೂಡ ಅರೌಂಡ್ 2000, 2500 ಹೇಳಿದ್ರು. ಇನ್ನು ಕಡಿಮೆದು ಇತ್ತು. ಅದಷ್ಟು ಕ್ವಾಲಿಟಿಯಾಗಿ ಕೂಡ ಇರ್ಲಿಲ್ಲ. ಇನ್ನು ಅದ್ರ ನೆಕ್ಸ್ಟ್ ಶಾಪಲ್ಲಿ ಬಂದು ಈ ತರ ಮ್ಯಾಟ್‌ಗಳಿತ್ತು. ಆಲ್ರೆಡಿ ಇದರದ್ದು ಸೇಮ್ ಕಲರ್, ಸೇಮ್ ಸೈಜ್ ನಮ್ಮನೇಲಿ ಆಲ್ರೆಡಿ ಇತ್ತು. ಆದ್ರಿಂದ ಇದನ್ನೇನು ತಗೊಳ್ಳಿಲ್ಲ. ಇದು ಅಷ್ಟೇನೆ 2000 ಸಮಥಿಂಗ್ ಏನೋ ಹೇಳಿದ್ರು. ಸುಮ್ನೆ ಪ್ರೈಸ್ ಎಷ್ಟಿರ್ಬೋದು ಅಂತ ಕೇಳೋಣ ಅಂತ ಕೇಳಿದ್ವಿ ಅಷ್ಟೇನೆ. ಇನ್ನು ನೆಕ್ಸ್ಟ್ ಶಾಪ್ ಬಂದು ಹ್ಯಾಂಡ್ ಬ್ಯಾಗ್ಸ್‌ದು, ಸ್ಲಿಂಗ್ ಬ್ಯಾಗ್ಸ್‌ದು ಮತ್ತು ಮಾಮೂಲಿ ಬ್ಯಾಗ್ಸ್‌ಗಳದ್ದಿತ್ತು. ಇಲ್ಲಿ ಹ್ಯಾಂಗ್ ಮಾಡಿರೋದಂತೂ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಆದ್ರೆ ಪ್ರೈಸ್ ಅಂತೂ ಕೇಳಕ್ ಹೋಗ್ಲಿಲ್ಲ ನಾನು. ಇನ್ನು ಇಲ್ಲಿ ತೋರಿಸ್ತಾ ಇರೋಂಥದ್ದಕ್ಕೆ ಯಾರೋ ಒಬ್ರಿಗೆ ಅದು 200 ಅಂತ ಏನೋ ಹೇಳಿದ್ರು. ಅಷ್ಟೇನು ನಾನು ನೋಡಕ್ ಹೋಗ್ಲಿಲ್ಲ. ಇನ್ನು ನೆಕ್ಸ್ಟ್ ಶಾಪ್ ಬಂದು ಈ ಬೀಡಾಗ್ ಹಾಕ್ತಾರಲ್ಲ ಒಳಗಡೆ ಎಲ್ಲ ಅದು ಸಕ್ಕರೆಗಳದ್ದು ಬೇರೆ ಬೇರೆ ತರ ಏನೋ ಸ್ವೀಟ್ಸ್‌ದೆಲ್ಲ ಇತ್ತು. ಅಡಿಕೆಲಿ ಮಾಡಿರೋ ತರದ್ದು ಅದೆಲ್ಲ. ಆ ತರದ್ದೊಂದು ಎಲ್ಲ ಇಟ್ಟಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಕುರ್ತಿಗಳ್ದು ಶಾಪ್ ಇತ್ತು. ಇದೂನು ಅಷ್ಟೇನೆ ನಾನೇನು ರೇಂಜ್ ಕೇಳಕ್ ಹೋಗ್ಲಿಲ್ಲ. ಈ ಕಡೆ ಈ ತರದಲ್ಲೆಲ್ಲ ತಗೊಳಕ್ ನಂಗೆ ಇಷ್ಟ ಆಗಲ್ಲ. ಅದಾದ್ಮೇಲೆ ಈ ಕಡೆ ಬಂದ್ರೆ ಉಪ್ಪಿನಕಾಯಿ. ಉಪ್ಪಿನಕಾಯಿ ಅಂತೂ ಎಷ್ಟು ಬಕೆಟ್‌ಗಳಲ್ಲಿ ಇಟ್ಟಿದ್ರು ಅಂತಂದ್ರೆ ಅಷ್ಟೊಂದು ವೆರೈಟೀಸ್ ಇದೆಯಾ ಅಂತ ಅನ್ನಿಸ್ತು. ಯಾವ್ಯಾವ್ದು ಕಾಬೂಲ್ ಕಡ್ಲೆಕಾಯ್ದು, ಹಾಗಲಕಾಯ್ದು, ಮಾವಿನಕಾಯ್ದು, ಮೆಣಸಿನಕಾಯ್ದು ಎಲ್ಲಾ ತರದ ತರಕಾರಿಗಳ್ದು ಇನ್ನೂ ಯಾವ್ಯಾವ ರೀತಿನೂ ಇಟ್ಟಿದ್ರು. ನಾವು ಒಂದ್ಸಲ ಇದನ್ನ ಹಾಗಲಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿದ್ವಿ. ಯಾಕೋ ಇಷ್ಟ ಆಗ್ಲಿಲ್ಲ. ಇಷ್ಟ ಆದ್ರೂ ಕೂಡ ಅಮ್ಮಂಗೆ ಇಷ್ಟ ಆಯ್ತು. ಆದ್ರೆ ಮನೇಲಿ ಉಪ್ಪಿನಕಾಯಿ ಯಾರು ತಿನ್ನಲ್ಲ ಸುಮ್ನೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ತಗೊಳ್ಳಿಲ್ಲ. ಇನ್ನು ಈ ಕಡೆ ಬಂದ್ರೆ ರಾಗಿಯಿಂದ ಮಾಡಿರೋಂಥ ಬೋಟಿಗಳಿತ್ತು. ಇದು ₹100ಗೆ 3 ಪ್ಯಾಕೆಟ್ ಏನೋ ಹೇಳಿದ್ರು. ನೋಡೋಣ ತಗೊಳ್ಳೋಣ ಅಂತ ಟೇಸ್ಟ್ ನೋಡಿದ್ವಿ. ತಿಂದ್ಮೇಲೆ ಸ್ವಲ್ಪ ಕಹಿ ಕಹಿ ಆಗಿತ್ತು. ಅದಕ್ಕೆ ಇಷ್ಟ ಆಗ್ಲಿಲ್ಲ. ಅದಾದ್ಮೇಲೆ ಈ ಕಡೆ ಬಂದ್ರಂತೂ ಈ ಅದೇ ಈಗ ಫ್ರೇಗ್ರೆನ್ಸ್ ಬರೋದಕ್ಕೆ ಮನೇಲಿ ದೀಪನ ಹಚ್ಚಿಡ್ತಾರಲ್ಲ ಆ ತರದ್ದು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ತರದೆಲ್ಲ ಮಾರ್ಬಲಲ್ಲಿ ಏನೋ ಅನ್ಸುತ್ತೆ. ಅದು ನಂಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಅದ್ರಲ್ಲೆಲ್ಲ ಮಾಡಿಟ್ಟಿದ್ರು. ಹಾಗೆ ಕುಟಾಣಿಗಳಿದ್ವು. ಒಂದು ಕುಟಾಣಿ ಅಂತ ಕೇಳಿದಕ್ಕೆ 800 ಅಂತ ಏನೋ ಹೇಳಿದ್ರು. ಆಲ್ರೆಡಿ ನಮ್ಮ ಮನೇಲಿ ಒಂದು ಕಲ್ಲಿಂದಿದೆ. ಅದರಿಂದ ತಗೊಳ್ಳಿಲ್ಲ. ಇನ್ನು ಈ ಕಡೆ ಬಂತಂದ್ರೆ ಹಪ್ಪಳಗಳು, ಚಿಪ್ಸ್‌ಗಳು, ಸ್ನ್ಯಾಕ್ಸು ಎಣ್ಣೆಲಿ ಕರಿಯೋಂಥದ್ದು ಮಾಡಿಟ್ಟಿದ್ರು. ಈಗ ನೋಡ್ತಾ ಇರ್ಬೋದು ಅವ್ರು ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿದ ತಕ್ಷಣ ಅಲ್ಲಿ ಬರೋ ಜನಗಳು ಅದನ್ನ ತಗೊಳ್ಳೋದಕ್ಕಿಂತ ಅಲ್ಲಿ ಫ್ರೈ ಮಾಡಿ ಇಟ್ಟಿರೋದನ್ನ ತಿನ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರು. ಅದು ಒಂದೇ ಕಣ್ಮುಚ್ಚಿ ಕಣ್ಬಿಡೋಷ್ಟೊತ್ತಿಗೆ ಖಾಲಿ ಆಗ್ಬಿಟ್ಟಿತ್ತು. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಸ್ನ್ಯಾಕ್ಸ್ ಇದು ನನ್ನ ಫೇವ್ರೇಟು. ಕುರುಕ್ಲುಗಳು ಅಂದ್ರೆ ಬಟಾಣಿಗಳಾಗಿರ್ಬೋದು, ಚಕ್ಲಿ ಮತ್ತೆ ಹಾಗಲಕಾಯಿ ಚಿಪ್ಸು ಆ ಥರ ಎಲ್ಲ ಮಾಡಿಟ್ಟಿದ್ರು.
ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅಂದ್ರೆ ಎಷ್ಟೆಷ್ಟು ದಿನದ್ದಾಗಿರುತ್ತೋ ಅಂದ್ಬಿಟ್ಟು ತಗೊಳ್ಳಿಲ್ಲ. ಅಕಸ್ಮಾತ್ ಬೇಕು ಅಂದ್ರೆ ಹೊರಗಡೆ ಹಾಟ್ ಚಿಪ್ಸ್ ಅಲ್ಲಿ ತಗೊಂಡು ತಿಂತೀವಿ. ಅದಾದ್ಮೇಲೆ ಟಾಫಿ ಅಂತೂ ನನ್ನ ಪ್ರೆಗ್ನೆನ್ಸಿಲೂ ಕೂಡ ನಾನು ತಿಂತಿರ್ಲಿಲ್ಲ ಅದನ್ನ. ಹಾಗೇನೆ ಹಾಲ್ಕೋವಾ ಇತ್ತು. ಅದು ನನ್ನ ಫೇವ್ರೇಟ್ ಅದು. ಅದನ್ನೊಂದು ಪ್ಯಾಕ್ ತಗೊಂಡ್ವಿ ಅಷ್ಟೇನೆ. ಹಾಗೇನೆ ಇಲ್ಲಿ ಹಲ್ವಾಗಳಿತ್ತು. ವೆರೈಟೀಸ್ ಆಫ್ ಹಲ್ವಾಗಳಿತ್ತು. ಗ್ರೀನ್ ಕಲರ್‌ದು ಮತ್ತೆ ರೆಡ್ ಕಲರ್‌ದು ಅದನ್ನ ನೇಮ್ ನಾನು ಕೇಳಕ್ ಹೋಗ್ಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಹೆಚ್ಚಾಗಿ ಡ್ರೈ ಫ್ರೂಟ್ಸ್‌ಗಳೆಲ್ಲನೂ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಬ್ಯಾಂಗಲ್ಸ್ ಶಾಪ್‌ಗೆ. ಬ್ಯಾಂಗಲ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದು. ನಾನು ಎಷ್ಟು ಒಂದು 2 ಜೊತೆ ಏನೋ ತಗೊಂಡ್ವಿ. ಯಾವುದೇ ಒಂದು ತಗೊಂಡ್ರುನು 12 ಏನೋ ಇರುತ್ತೆ. ಅಂದ್ರೆ ಅಂದ್ರೆ ವೆರೈಟಿ ಆಗಿರುತ್ತೆ. ಕೆಲವೊಂದ್ರಲ್ಲಿ 6 ಇರುತ್ತೆ, ಕೆಲವೊಂದ್ರಲ್ಲಿ 4 ಇರುತ್ತೆ ಆ ಥರ. ಎಷ್ಟನ್ನೇ ತಗೊಂಡ್ರು ನೀವು ₹100 ಆ ಪ್ಯಾಕಲ್ಲಿ ಅಷ್ಟೇನೆ. ನಾನು ಕೆಲವೊಂದು ಟ್ರೈ ಮಾಡಿದೆ. ಕೆಲವೊಂದು ಇಷ್ಟ ಆಯ್ತು. ಅದರಿಂದ 2 ಜೊತೆನೋ ತಗೊಂಡೆ ಅನ್ಸುತ್ತೆ. ಇದನ್ನ ನಾನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಸಂಡೇ ಮಾತ್ರ ತುಂಬಾನೇ ರಶ್ ಇರುತ್ತೆ. ಈಗ ನೋಡ್ತಾ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿದ್ದೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್. ಆಕ್ಚುಲಿ ಇದನ್ನ ಮನೆಗೊಂದೆರಡು ತಗೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಯಾಕೋ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಅದಾದ್ಮೇಲೆ ಬಂದಿದ್ದೆ ಹಿಮಾಲಯನ್ ಅನಿಮಲ್ಸ್‌ಗೆ. ಇದು ಎಂಟ್ರಿ ಫೀಸ್ ಬಂದು ₹60 ಪರ್ ಪರ್ಸನ್. ಸೇಮ್ 5 ಇಯರ್ಸ್ ಬಿಲೋ ಫ್ರೀ ಇರುತ್ತೆ. ಫಸ್ಟಿಗೆ ಹೋದಾಗ ಪೆಂಗ್ವಿನ್ಸ್ ಇತ್ತು. ಅದಾದ್ಮೇಲೆ ಪೋಲಾರ್ ಬೇರ್ ಇತ್ತು. ಅದಾದ್ಮೇಲೆ ಈ ರೀತಿ ಇತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಏರ್ ಕೂಲರ್ ಹಾಕಿದ್ರು. ಏನೋ ಹಿಮಾಲಯದೊಳಗಡೆನೆ ಇದೀವೇನೋ ಅಂತ ಅನ್ನೋ ತರ ಫೀಲ್ ಆಗ್ತಿತ್ತು. ಈಗ ನೋಡ್ತಾ ಇರ್ಬೋದು ಪ್ರಾಣಿಗಳೆಲ್ಲ ಯಾವ ರೀತಿ ರೋಬೋಟಿಕ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು. ಇನ್ನು ಮಕ್ಳಂತೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರು. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಮತ್ತೆ ನಮ್ಮ ಚಿಕ್ಕಪ್ಪನ ಮಗಳು ಹಾಗೇನೆ ಅಮ್ಮ ಇಷ್ಟು ಜನ ಹೋಗಿದ್ವಿ. ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು ಕಾಂಗರೂ. ಅದ್ರ ಹೊಟ್ಟೆ ಒಳಗಡೆಯಿಂದ ಪಾಪು ಯಾವ ರೀತಿ ಕತ್ತನ್ನ ಹೊರಗಡೆ ಆಗ್ತಾ ಇದೆ ನೋಡಿ. ಇನ್ನು ಅದಾದ್ಮೇಲೆ ನೆಕ್ಸ್ಟು ಅದ್ರ ಪಕ್ಕನೆ ಈ ತರ ಇಂಗ್ಲಿಷ್ ಮೂವೀಸ್‌ದು ಅವತಾರದಾಗಿರ್ಬೋದು, ಬೇರೆ ಬೇರೆ ಇಂಗ್ಲಿಷ್ ಮೂವೀಸಲ್ಲಿರುವಂತಹ ಪ್ರಾಣಿ ಅಂದ್ರೆ ಏಲಿಯನ್ಸ್‌ಗಳ ತರ ಆ ಥರ ಎಲ್ಲ ಮಾಡಿಟ್ಟಿದ್ರು. ಅದಂತೂ ತುಂಬಾನೇ ಚೆನ್ನಾಗಿತ್ತು. ಆ ಲೈಟಿಂಗ್ಸ್‌ಗೂ ಮತ್ತೆ ವಿತ್ ಸೌಂಡ್ ಕೂಡ ಹಾಕಿದ್ರು. ಅಲ್ಲಿ ನೋಡ್ತಾ ಇದ್ರೆ ಭಯ ಆಗ್ಬೇಕು ಆ ರೀತಿ ಸೌಂಡ್ಸ್‌ಗಳಿತ್ತು. ಇದೆಲ್ಲ ಫಿಲಮಲ್ಲಿ ನೋಡಿದ್ವಿ. ಈಗ ಅಂದ್ರೆ ರೋಬೋಟಿಕ್ ಆಗಿ ರೋಬೋಗಳ ತರ ಇಲ್ಲಿ ಮಾಡಿದ್ದು ನೋಡಿ ತುಂಬಾ ಖುಷಿ ಆಯ್ತು. ಈಗ ನೋಡ್ತಾ ಇರ್ಬೋದು ಒಂದೊಂದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಭಯನೂ ಕೂಡ ಆಗುತ್ತೆ. ಇದಂತೂ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇತ್ತು. ಹಾಗೇನೆ ಇಲ್ಲಿ ಏಲಿಯನ್ಸ್ ಇತ್ತು. 2 ಮಾಡಿದ್ರು ಇದ್ರಲ್ಲಿ. ಅದಾದ್ಮೇಲೆ ಇದೊಂದಿತ್ತು. ಇದು ನಾನು ಇಂಗ್ಲಿಷ್ ಮೂವಿಲಿ ನೋಡಿದ್ದೀನಿ. ಆದ್ರೆ ನೇಮ್ ಅಷ್ಟು ನೆನಪಾಗ್ತಾ ಇಲ್ಲ. ಅದ್ ಬಿಟ್ರೆ ಇಲ್ಲಿರೋದ್ರಲ್ಲಿ ಆಲ್ಮೋಸ್ಟ್ ಅವತಾರದೊಂದು ಗೊತ್ತು. ಇದು 2 ಮೂವಿದು ರೋಬೋಟ್‌ದು ಮಾತ್ರ ನನಗೆ ಗೊತ್ತಾಯ್ತು. ಇನ್ ಮಿಕ್ಕಿದ್ದು ನಾನು ನೋಡಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಆನಿಮಲ್ಸ್‌ಗಳ್ದು. ಇಲ್ಲಿ ಬಂದು ಫಸ್ಟಿಗೆ ಜಿರಾಫೆ ಇತ್ತು. ಹಾಗೇನೆ ನೆಕ್ಸ್ಟ್ ಪಕ್ಕದಲ್ಲಿ ಜಿಂಕೆಗಳಿತ್ತು. ಇದಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ರಿಯಲ್ ಆಗಿ ಅವು ನಿಂತಿದೀವೇನೋ ಅನ್ನೋಷ್ಟು ಇತ್ತು. ಈ ಕ್ಯಾಮೆಲ್ ಅಂತೂ ಈಗ ನೋಡ್ತಾ ಇರ್ಬೋದು ಎಲ್ರೂ ಅಷ್ಟೇನೆ ಅದನ್ನ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು. ಕ್ಲೀನ್ ಆಗಿ ಮಾಡಿದ್ರು. ಇನ್ನು ಈ ಲಯನಲ್ಲಂತೂ ಏನು ಅಷ್ಟೇನು ಅನಿಸ್ಲಿಲ್ಲ. ಬರೀ ಬಾಯಿ ಮಾತ್ರ ಓಪನ್ ಮಾಡ್ಕೊಳ್ಳೋ ತರ ಇತ್ತು. ಇದಂತೂ ಕಾಂಗರೂ ಅಂತ ಅದೇ ಫಸ್ಟ್ ಹಿಮಾಲಯನಲ್ಲಿ ನೋಡಿದ್ವಲ್ಲ ಅದೇ ತರ ಇದೂನು ಅಷ್ಟೇನೆ. ಹಾಗೇನೆ ಇಲ್ಲಿ ಗೊರಿಲ್ಲಾ ಇತ್ತು. ಜೊತೆಗೆ ಇಲ್ಲಿ ಹಸು ಇತ್ತು. ಹಸು ಅಂತೂ ಚೆನ್ನಾಗಿತ್ತು. ಕರು ಏನು ಅಷ್ಟು ಆಕ್ಟಿವ್ ಇರೋ ಥರದ್ದು ಮಾಡಿರಲಿಲ್ಲ. ಹಸು ಮಾತ್ರ ಮೂವ್‌ಮೆಂಟ್ ಇತ್ತು. ಹಾಗೇನೆ ನೆಕ್ಸ್ಟ್ ಚೀತಾ ಜೊತೆಗೆ ಪೆಂಗ್ವಿನ್. ಪೆಂಗ್ವಿನ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಂಕಿಗಳೆಲ್ಲ ಮೇಲ್ಗಡೆ ಮಂಕಿ ನೋಡಿದ್ರೆ ಸ್ವಲ್ಪ ಏನೋ ನಗು ಬರುತ್ತೆ. ಆ ಮುಖ ಮಾತ್ರ ತಿರುಗಿಸ್ತಾ ಇತ್ತು. ಇನ್ನು ನೆಕ್ಸ್ಟು ಝೀಬ್ರಾ ಹಾಗೇನೆ ಈಗ ನೋಡ್ತಾ ಇರ್ಬೋದು ಮತ್ತೆ ಇದು ಪೋಲಾರ್ ಬೀರ್ ಅಂತ ಅನ್ಸುತ್ತೆ ಇದು. ಹಾಗೆ ನೆಕ್ಸ್ಟ್ ಡೈನೋಸರ್. ಎಲ್ಲವೂ ಅಷ್ಟೇನೆ ರೋಬೋಗಳ ತರನೇ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರು ಅಂದ್ರೆ ನೀವು ಕೂಡ ಒಂದ್ಸಲ ಬಂದು ನೋಡಿ. ಇದು 25ಗೆನೋ ಲಾಸ್ಟ್ ಅನ್ಸುತ್ತೆ. ಹೌದು ಈ ಮಂತ್ 25ಗೆ ಲಾಸ್ಟ್ ಆಗುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಒಂದ್ಸಲ ನೋಡಿ ಮೈಸೂರಲ್ಲಿದ್ರೆ ನೀವು. ತುಂಬಾನೇ ಚೆನ್ನಾಗಿದೆ. ಇನ್ನು ಲಾಸ್ಟಿಗೆ ಬಂದ್ರೆ ಎಲಿಫೆಂಟ್ ಇತ್ತು. ಎಲಿಫೆಂಟ್ ಅಂತೂ ಚಿಕ್ಕ ಪಾಪು ಅಂತೂ ತುಂಬಾನೇ ರಿಯಲ್ ಆಗಿತ್ತು. ಇದು ಹಿಮಾಲಯನ್ ಆನಿಮಲ್ಸ್ ಅಂತ ಹೇಳಿ. ಇನ್ನು ಮಾಮೂಲಿ ಪಕ್ಕದಲ್ಲಿ ರೋಬೋಟಿಕ್ ಇತ್ತು.
ಅದಾದ್ಮೇಲೆ ನೆಕ್ಸ್ಟ್ ಹೊರಗಡೆ ಬಂದ ತಕ್ಷಣ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ರು. ಒಂದು ನೀರಲ್ಲಿ ವಾಟರ್ ಗೇಮ್ಸ್ ಒಂದಿತ್ತು. ಇನ್ನೆಲ್ಲ ಆಲ್ಮೋಸ್ಟ್ ಮೇಲ್ಗಡೆ ಹತ್ಬಿಟ್ಟು ಜಾರೋ ತರ ಏರ್ ಪಂಪ್ ಮಾಡೋದು ಗೇಮ್ಸ್‌ಗಳದ್ದೇ ಜಾಸ್ತಿ ಇದ್ದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಫುಡ್‌ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫಸ್ಟಿಗೆ ಬ್ರೋ ಬಿಬಿಕ್ಯೂ ಅಂತ ಇತ್ತು. ನಾವು ವರಮಹಾಲಕ್ಷ್ಮಿ ಕೂರಿಸಿರೋದ್ರಿಂದ ಒಂದು 3 ಡೇಸ್ ತಿನ್ನಬಾರ್ದು ಅಥವಾ 5 ಡೇಸ್ ತಿನ್ನಲ್ಲ ನಾವು ಆಲ್ಮೋಸ್ಟ್. ಮನೇಲೂ ಕೂಡ ಮಾಡಲ್ಲ. ಆದ್ರಿಂದ ಇಲ್ಲಿ ನಾವು ಈ ಚಿಕನ್‌ದು ಬಿಬಿಕ್ಯೂನ ತಿನ್ನೋದಕ್ಕೆ ಹೋಗ್ಲಿಲ್ಲ ಅಥವಾ ಬೇರೆ ಕಡೆನೂ ಅಷ್ಟೇನೆ ಎಗ್ ಆಗಿರ್ಬೋದು ಏನು ತಿನ್ನಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬೇಲ್ಪುರಿ ಆಗಿರ್ಬೋದು, ಮತ್ತೆ ಚುರ್ಮುರಿ ಆಗಿರ್ಬೋದು, ಈ ಕಡೆ ಐಸ್ ಕ್ರೀಮ್ ಪಾರ್ಲರ್ ಆಗಿರ್ಬೋದು, ಸುಮಾರು ತಿಂಡಿಗಳ ಐಟಮ್ಸ್‌ಗಳಿಲ್ಲಿತ್ತು. ಅದಾದ್ಮೇಲೆ ಅಂದ್ರೆ ಇಲ್ಲಿ ಗೇಮ್ಸ್‌ಗಳಿರೋ ಕಡೆನೇ ಜಾಸ್ತಿ ಫುಡ್ ಸ್ಟಾಲ್ ಇತ್ತು. ಏಕೆಂದ್ರೆ ಗೇಮ್ಸ್ ಆಡೋಕ್ಕೆ ಬಂದೇ ಬರ್ತಾರೆ. ಜಾಸ್ತಿ ಅಂದ್ರೆ ಇಲ್ಲಿ ತಿನ್ಕೊಂಡು ಬೇರೆಯವ್ರನ್ನ ನೋಡ್ತಾ ಇರ್ಬೋದಲ್ಲ, ಅದರಿಂದ ಇಲ್ಲಿ ಜಾಸ್ತಿ ಫುಡ್ ಸ್ಟಾಲ್ ಇತ್ತು ಪಕ್ಕದಕ್ಕಿಂತ. ಅದಾದ್ಮೇಲೆ ಈ ಕಡೆ ಬೊಂಬೆ ಮಿಠಾಯಿ ಇತ್ತು. ಇದನ್ನ ಬೊಂಬೆ ಮಿಠಾಯಿ ಅಂತ ಕರಿತೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ಯಾಕೆಟಲ್ಲಿ ಮಾರ್ಕೊಂಡು ಬರೋರು. ₹1 ಇಲ್ಲಾಂದ್ರೆ ₹2 ಕೊಟ್ಟು ತಗೊಂಡು ತಿಂತಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಇದನ್ನ ತಿಂದ್ಬಿಟ್ಟು ಬಾಯಿನ ಕೆಂಪು ಮಾಡ್ಕೊಂಡು ಓಡಾಡೋದೇ ಒಂದು ಖುಷಿ ಇರ್ತಿತ್ತು. ಇದೆಲ್ಲ ನೆನಪಾಗಿದ್ರೆ ನೀವು ಕೂಡ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಅದಾದ್ಮೇಲೆ ದೊಡ್ಡ ವೀಲ್ ಗೇಮ್ ಇತ್ತು. ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಿ. ಅಂದ್ರೆ ಯಾರಾದ್ರೂ ಕರ್ಕೊಂಡು ಬಂದಾಗ, ಅಂದ್ರೆ ಚಿಕ್ಕವರು ಅಂದ್ರೆ ತುಂಬಾ ಚಿಕ್ಕವರಲ್ಲ, ಒಂದು 8 ಇಯರ್ಸ್ 9 ಇಯರ್ಸ್ ಇದ್ದಾಗ ಒಂದ್ಸಲ ಆಡಿದ್ದೆ. ತುಂಬಾ ಚೆನ್ನಾಗಿರ್ತಿತ್ತು. ಅದಾದ್ಮೇಲೆ ಹುಡುಗರನ್ನ ಕೂರಿಸಿ ಈ ರೀತಿ ಟ್ರೈನ್ದು ಗೇಮ್ ಇತ್ತು. ಅದೊಂದು ಆಡ್ಸಿದ್ವಿ. ತುಂಬಾನೇ ಖುಷಿ ಪಡ್ತಿದ್ರು ಮಕ್ಕಳು. ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗಳು ನನ್ಕಿಂತ ತುಂಬಾನೇ ಚಿಕ್ಕವಳು. ಇನ್ನು ಪಕ್ಕದಲ್ಲಿ ನನ್ನ ಮಗಳು ಕೂತಿದ್ಲು. ಇಬ್ರು ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಗೆ ನಾವು ನೆಕ್ಸ್ಟ್ ಫುಡ್ ಕಾರ್ಟ್ ಇತ್ತಲ್ಲ ಅಲ್ಲಿಗೆ ಅಂತ ಹೋಗ್ತಾ ಇದ್ವಿ. ಈಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಅಂತ ಅಂದ್ರೆ ಫಸ್ಟ್ ನೆನಪು ಬರೋದೇ ದೊಡ್ಡ ಹಪ್ಪಳಗಳು. ಯಾರು ನೋಡಿದ್ರು ಆ ದೊಡ್ಡ ಹಪ್ಪಳನ ಇಟ್ಕೊಂಡು ತಿಂತಾ ಇರ್ತಾರೆ. ಈಗ ನೋಡ್ತಾ ಇರ್ಬೋದು ಅದ್ರ ಮೇಲ್ಗಡೆ ಎಲ್ಲ ಸ್ಪೈಸಸ್ ನ ಹಾಕಿ ಕೊಟ್ಟಿರ್ತಾರೆ. ಹಾಗೆ ಬಜ್ಜಿನೂ ಕೂಡ ಮಾಡ್ತಾ ಇದ್ರು. ನಾವಲ್ಲಿ ಏನು ತಗೊಂಡು ತಿಂದಿಲ್ಲ. ಅಲ್ಲಿ ಹಾಕಿರುವಂತ ಆಯಿಲ್ ನ ನೋಡ್ತಾ ಇದ್ರೆ ತಿನ್ನಕ್ಕೆ ಮನ್ಸು ಬರಲ್ಲ. ಫ್ರೈ ಮಾಡಿರೋ ಆಯಿಲ್ ಅಲ್ಲೇ ಪದೇ ಪದೇ ಎಲ್ರಿಗೂನು ಫ್ರೈ ಮಾಡಿ ಕೊಡ್ತಾ ಇದ್ರು. ಅದರಿಂದ ಅಲ್ಲಿ ತಿನ್ನಕ್ಕೆ ಹೋಗ್ಲಿಲ್ಲ ನಾವು. ಅದಾದ್ಮೇಲೆ ನೆಕ್ಸ್ಟ್ ಶಾಪ್ ಬಂದು ದೋಸೆಗಳು, ಮತ್ತೆ ರಾಗಿ ರೊಟ್ಟಿ, ಇಡ್ಲಿ, ಅಕ್ಕಿ ರೊಟ್ಟಿ ಆ ತರ ಮಾಡ್ತಾ ಇದ್ರು ಫುಡ್ಸು. ನಾನು ನಿಮ್ಗೆ ಒಂದು ಪಿಕ್ಚರ್ ಕೂಡ ಹಾಕ್ತೀನಿ ಏನ್ಯಾವ್ದು ರೇಟ್ ಏನೇನಿದೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮ್ಯೂಸಿಕ್‌ದು ಒಂದು ಇದ್ ಮಾಡಿದ್ರು ಪ್ರೋಗ್ರಾಮ್. ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ನೆಕ್ಸ್ಟು ಹೋಗಿದ್ದು ಶಾಪ್ ಬಂದು ಈ ರೀತಿ ಬ್ಯಾಂಗಲ್ಸ್‌ದು. ಅಂದ್ರೆ ಡೈಲಿ ವೇರ್‌ಗೆ ಸಿಂಗಲ್ ಸಿಂಗಲ್ ಬಳೆಗಳನ್ನ ಹಾಕ್ತಾ ಇದ್ರು ಅವಾಗ. ಆ ತರದ ಬ್ಯಾಂಗಲ್ಸ್‌ಗಳನ್ನ ನೋಡೋಣ ಅಂತ ಹೋದ್ವಿ. ಅಂದ್ರೆ ತುಂಬಾ ವೆರೈಟಿ ವೆರೈಟಿ ಆಗಿತ್ತು. ಸೈಜ್ ಕೂಡ ಅಷ್ಟೇನೆ ಎಲ್ಲಾ ಸೈಜ್ ಕೂಡ ಸಿಗ್ತಾ ಇತ್ತು. ನಾನು ಒಂದೆರಡು ಟ್ರೈ ಮಾಡಿದೆ. ಹಾಗೇನೆ ನಾನೊಂದೆರಡು ಬಳೆ ತಗೊಂಡೆ. ಹಾಗೇನೆ ಅಮ್ಮ ಒಂದೆರಡು ಬಳೆ ತಗೊಂಡ್ರು ಡೈಲಿ ವೇರ್‌ಗೆ ಅಂತ ಹೇಳಿ. ಚೆನ್ನಾಗಿತ್ತು. 2 ಬಳೆಯಿಂದ 2 ಬಳೆಗೆ 30 ಅಂತ ಹೇಳಿದ್ರು. ಇದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದೇ ಇರೋದು ಏನೋ 40 ಅಂತ ಏನೋ ಹೇಳಿದ್ರು ಅನ್ಸುತ್ತೆ. ಮರ್ತೋಗ್ಬಿಟ್ಟಿದೆ ಅಷ್ಟು ನೆನಪಿಲ್ಲ. ಅದೇ ನಾನು ಹೇಳಿದ್ನಲ್ಲ ಇದು ರಾಕೆಟ್ ಮೇಲೆ ಹೋಗ್ತಾ ಇತ್ತು. ನಾನು ಶೂಟ್ ಮಾಡೋಷ್ಟೊತ್ತಿಗೆ ಅದು ಕರೆಕ್ಟ್ ಆಗಿ ನಿಂತೋಯ್ತು. ಅದಾದ್ಮೇಲೆ ಲಾಸ್ಟ್ ಅದೇನೆ ನೆಕ್ಸ್ಟ್ ಎಕ್ಸಿಟ್ ಬಂತು. ಈಗ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಆ ಟ್ರೀಯಲ್ಲೆಲ್ಲ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೊರಗಡೆ ಎಲ್ಲ ಅಷ್ಟೇನೆ ಆ ಬಟರ್‌ಫ್ಲೈ ಮೇಲೆಲ್ಲ ಲೈಟಿಂಗ್ಸ್ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ಎಕ್ಸಿಟ್ ಹೋಗುವಂತಹ ದಾರಿಲೂ ಅಷ್ಟೇನೆ ಆರ್ಚ್ ಟೈಪ್ ಅಲ್ಲಿ ಲೈಟಿಂಗ್ಸ್‌ನ ಮಾಡಿದ್ರು. ನಾವು ಅಲ್ಲಿಂದ ಹೊರಡೋಷ್ಟ್ರಲ್ಲಿ ಒಂದು 9:00 ಆಗೋಗಿತ್ತು. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇತ್ತು. ಇನ್ನು ನಾವು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿಂತೀವಿ ಅಂದ್ರೆ ಮತ್ತಷ್ಟು ಲೇಟ್ ಆಗ್ತಿತ್ತು. ಇನ್ನು ಒಳಗಡೆ ತಿನ್ನೋದಕ್ಕೂ ಮನ್ಸಾಗ್ಲಿಲ್ಲ ಆಯಿಲ್‌ನ ನೋಡಿ. ಅದರಿಂದ ಹೊರಗಡೆ ಬಂದು ಅಲ್ಲಿ ಗೋಬಿ, ಫ್ರೈಡ್ ರೈಸ್ ಮತ್ತೆ ನೂಡಲ್ಸು ತಗೊಂಡು ತಿಂದ್ವಿ. ಹಾಗೇನೆ ಮನೇಲಿ ಅಪ್ಪ ಇದ್ರಲ್ಲ ಅವ್ರಿಗೂನು ಗೋಬಿನ ಪಾರ್ಸೆಲ್ ಮಾಡಿಸ್ಕೊಂಡು ಅಲ್ಲಿಂದ ತಿನ್ಕೊಂಡು ಎಲ್ರೂನು ಅಲ್ಲಿಂದ ಹೊರಟ್ವಿ. ತುಂಬಾನೇ ಚೆನ್ನಾಗಿತ್ತು ಎಕ್ಸಿಬಿಷನ್. ನೀವು ಹೋಗೋದಾದ್ರೆ ಖಂಡಿತ ಹೋಗಿ ಬನ್ನಿ. 25ಗೆ ಲಾಸ್ಟ್ ಡೇಟ್.
ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.